ಹಲೋ, ನಮಸ್ಕಾರ ಎಲ್ಲರಿಗೂ. ಇದೊಂದು ಮಿನಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಇದು ವ್ಲಾಗ್ ಏನಪ್ಪಾ ಅಂದ್ರೆ ಇದು ನಾರ್ವೆ ಟ್ರಿಪ್ ಬಗ್ಗೆ ಸ್ವಲ್ಪ ಯಾರಿಗಾದ್ರೂ ಅನುಕೂಲ ಆಗಲಿ ಅಂತ ಮಾಡ್ತಾ ಇದೀವಿ. ಸೊ ಫಸ್ಟ್ ನಮ್ಮ ಟೀಮ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವರು ಶಿವು ಅವರು, ಇವರು ವಿನಯ್, ಇವರು ಯೋಗೇಶ್, ಇವರು ರಮೇಶ್ ಅಲಿಯಾಸ್ ರಾಮು ಅವರು, ಇವರು ದಿವಾಕರ್ ಅವರು. ಸೊ ನಾವು ಎಲ್ಲ ಸ್ವೀಡನ್ ಅಲ್ಲಿ IT ಕೆಲಸ ಮಾಡಿಕೊಂಡು ಇದೀವಿ. ಸೊ ಸ್ವೀಡನ್ ಇಂದ ನಾರ್ವೆಗೆ ಒಂದು ಹೈಕಿಂಗು ಮತ್ತೆ ರಿವರ್ ರಾಫ್ಟಿಂಗು ಮಾಡೋಣ ಅಂತ ಒಂದು 4 days ಪ್ಲಾನ್ ಮಾಡಿಕೊಂಡು ಹೊರಟಿದೀವಿ. ಸೊ ಪ್ಲಾನ್ ಪ್ರಕಾರ ನಾವು ಒಂದು ಕಾರ್ನ ಸರ್ಕಲ್ ಕೇನಲ್ಲಿ ರೆಂಟ್ ತಗೊಂಡು, ಇದೇ ಕಾರು ಫೋರ್ಟ್ ಕಾರು. ಸೊ ಈ ಕಾರ್ನ ರೆಂಟ್ ತಗೊಂಡು 4 daysಗೆ 6 ಜನನು ಹೊರಟಿದ್ವಿ. ಇದು 9 ಸೀಟರು, ಆದರೆ ಲಗೇಜ್ ತುಂಬಾ ಇದೆ ಅಂತ 9 ಸೀಟರ್ ಕಾರ್ ಮಾಡಿಕೊಂಡು 6 ಜನನು ಡ್ರೈವ್ ಮಾಡಿಕೊಂಡು ಹೊರಟಿದೀವಿ. ಸೊ ಮಧ್ಯದಲ್ಲಿ ಉದ್ಯಾವರ ಅನ್ನೋ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ. ದಿವಾಕರ್ ಅವರು ವೆಜ್ ಬರ್ಗರ್ ಮಾಡ್ಕೊಂಡ್ ಬಂದಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಉದ್ಯಾವರದಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ, ನೀವೇ ನೋಡ್ತಾ ಇದ್ದೀರಾ. ನಮ್ ನೆಕ್ಸ್ಟ್ ಸ್ಟಾಪ್ ಬಂದು ಓಸ್ಲೋ ಹತ್ರ. ಸೊ ನಾವು ಓಸ್ಲೋ ಹತ್ರ ಯಾಕೆ ಸ್ಟಾಪ್ ಮಾಡಿದ್ವಿ ಅಂದ್ರೆ ಆನ್ ದಿ ವೇ ಹೋಗ್ಬೇಕಾದ್ರೆ ಮುರುಗನ್ ಟೆಂಪಲ್ ಅಂತ ಓಸ್ಲೋದಲ್ಲಿ ಹೊಸ್ದಾಗಿದೆ. ಸೊ ಅದಕ್ಕೆ ಅಲ್ಲಿ ಸ್ಟಾಪ್ ಮಾಡಿ, ಆ, ಅಂದ್ರೆ ಟೈಮಿಂಗ್ಸ್ ನಮಗೂ ಗೊತ್ತಿರ್ಲಿಲ್ಲ. ಸೊ ಏನ್ ಟೈಮಿಂಗ್ಸ್ ಓಪನಿಂಗ್ ಇರುತ್ತೆ ಅಂತ. ಸೊ ನಾವು ಹಾಗೆ ಡೈರೆಕ್ಟ್ ಆಗಿ ಹೋದ್ವಿ, ಅಂದ್ರೆ ನಮ್ಗೆ ದೇವ್ರ ದರ್ಶನ ಸಿಕ್ತು. ಸೊ ಓಪನ್ ಇತ್ತು. ಸೊ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಟೀ ಕುಡ್ಕೊಂಡು ಅರೌಂಡ್ ಒಂದು 40 minutes ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಸೊ ನೆಕ್ಸ್ಟ್ ಹೊರಟ್ವಿ. ಸೊ ನೀವೇ ನೋಡ್ತಾ ಇದ್ದೀರಾ. ಸೊ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ಸೊ ಹಾಗೆ ಟೀ ಕುಡ್ಕೊಂಡು ಹೊರಟ್ವಿ ಇಲ್ಲಿಂದ. ಸೊ ಈ ದೇವಸ್ಥಾನದ ಒಳಗಡೆ ಒಂದೆರಡು ಫೋಟೋ ತೆಗ್ದಿದ್ವಿ. ಸೊ ಆ ಫೋಟೋನ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಸೊ ಇದೇ ಫೋಟೋ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಲಂಚ್ ನಿಲ್ಸಿದ್ವಿ, ಊಟ ಮಾಡೋಣ ಅಂತ. ಅದು ನಿಯರ್ ಬೈ ಒಂದು ಸರ್ಕಲ್ ಕೆ ಅಂತ ಇತ್ತು. ಮೇ ಬಿ 3 o'clock ಆಯ್ತಲ್ಲ, ಎಲ್ಲರಿಗೂ ಹೊಟ್ಟೆ ಹಸುವಾಗ್ತಿದೆ ಅಂತ ಹೇಳಿದ್ರು. ಸೊ ಆನ್ ದಿ ವೇನೇ ಇತ್ತಲ್ಲ, ಸರ್ಕಲ್ ಕೆ ಹತ್ರ ನಿಲ್ಲಿಸ್ಬಿಟ್ಟು ಎಲ್ಲರೂ ಲಂಚ್ಗೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು. ಎಲ್ಲರೂ ಹತ್ತತ್ತು ಚಪಾತಿ ಮತ್ತೆ ಕರಿ ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು. ಸೊ ಎಲ್ಲ ನಿಲ್ಲಿಸ್ಬಿಟ್ಟು ಊಟ ಮಾಡ್ತಾ ಇದ್ವಿ. ಸೊ ಬಂದ್ವಿ. ಸೊ ಕೊನೆಗೂ ಒಂದು 6-7 ಅವರ್ ಜರ್ನಿ ಆದಮೇಲೆ ಸೊ ನಾವು ಉಳ್ಕೋಬೇಕಾದ ಜಾಗ ಬಂದಿದ್ವಿ. ಇದೇ ಎಂಟ್ರೆನ್ಸು. ಸೊ ಇದು ನಾವು ಹೈಕಿಗೆ ಹೋಗ್ಬೇಕಲ್ಲ, ಆ ಜಾಗ ಅರೌಂಡು ಒಂದು 20 ಕಿಲೋಮೀಟರ್ಸ್ ಸರೌಂಡಿಂಗಲ್ಲಿ ಬುಕ್ ಮಾಡಿದ್ವಿ. ಇದು ಕ್ಯಾಂಪಿಂಗ್ ಪ್ಲೇಸು. ಸೊ ಇದರಲ್ಲಿ ನಮಗೆ ಒಂದು 6 ಮೆಂಬರ್ ಉಳ್ಕೊಳ್ಳೋಕ್ಕೆ ಒಂದು ಮನೆ ಥರ ಸಪ್ರೇಟ್ ಕೊಟ್ಟಿದ್ದರು. ಸೊ ಇದೇ ರಿಸೆಪ್ಷನ್ನು. ಸೊ ಇದರ ಪ್ಲೇಸ್ ನೇಮ್ ಬಂದು ಯೋಥೆ ಹ್ಯಾಮ್ನೆನ್ ಫೆರಿ ಸೆಂಟರ್ ಅಂತ. ಸೊ ನಮ್ಗೆ ಕೊಟ್ಟಿರ್ತಕ್ಕಂಥ ಸಪ್ರೇಟ್ ಇದು ಮನೆ. ಸೊ ಇದರಲ್ಲಿ 6 ಬೆಡ್ ಇರುತ್ತೆ. ಅಂದರೆ 6 ಜನಕ್ಕೆ ನಾವು ಬುಕ್ ಮಾಡಿದ್ವಿ. ಸೊ 6 ಜನ ಮಲ್ಕೊಳ್ಳೋ ಥರ ಒಂದು ವ್ಯವಸ್ಥೆ ಮಾಡಿದರು. ಇದ್ರೊಳಗಡೆ ಕಿಚನು ಇತ್ತು. ಹಲೋ ಫ್ರೆಂಡ್ಸ್, ನಾವು ಇವಾಗ ಇದ್ದೀವಿ ಇಲ್ಲಿ ಹೇದಾಲ್ಸ್ ವ್ಯಾಗನ್ ಒಂದು ಕ್ಯಾಂಪಿಂಗ್ ಪ್ಲೇಸಲ್ಲಿ. ಇಲ್ಲಿ ನಾವು ನಿನ್ನೆ ಈವ್ನಿಂಗ್ ಬಂದ್ವಿ. ಸೊ ಇವಾಗ ಸಖತ್ ರಿಲ್ಯಾಕ್ಸ್ ಮಾಡಿ ರೆಸ್ಟ್ ತಗೊಂಡು ಇವಾಗ ಸ್ಯಾಂಡ್ವಿಚ್ ತಿಂದು ಹೊರಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇನ್ನು ಮುಂದೆ ಬೆಸಿಗ್ಗೇನು ಹೋಗಬೇಕು. ಇಲ್ಲಿಂದ 35 ಕಿಲೋಮೀಟರ್ ಇದೆಯಲ್ಲ, ಸೊ ಅಷ್ಟು ಐ ಥಿಂಕ್ ಅರೌಂಡ್ 40 minutes ಡ್ರೈವ್. ಸೊ ಅಲ್ಲಿಂದ ನಮ್ಮ ರಿಯಲ್ ದ ಮೇಜರ್ ಪಾರ್ಟ್ ಆಫ್ ಅವರ್ ಜರ್ನಿ ಇದೆ ಅಲ್ಲಿ. ಸೊ ದಿಸ್ ಇಸ್ ದ ಬಿಗಿನಿಂಗ್. ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್. ನಮ್ಮ ಜೊತೆ ಬರ್ರಿ, ನೀವು ಹೋಗೋಣ. ಹಾಂ, ಎಕ್ಸಾಕ್ಟ್ಲಿ. ನಮ್ಮ ಆನಂದ ಅಡ್ಮಿನಿಸ್ಟ್ರೇಟರ್ ಅವ್ರು ಇದ್ದಾರೆ. ಏನು ಹೇಳಿ, ಲಿಂಕನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಬಂದು ಎಂಜಾಯ್ ಮಾಡಿ. ಈಗ ನೋಡ್ತಾ ಇದ್ದೀರಲ್ಲ, ಈ ಫೋಟೋ ಬಂದು ನಾವು ಗಾಡಿನ ಪಾರ್ಕ್ ಮಾಡ್ತೀವಲ್ಲ ಅಲ್ಲಿ ತೆಗ್ದಿದ್ದು. ಸೊ ನಾವು ಗಾಡಿ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಒಂದು ಶಟಲ್ ಬಸ್ ಇರುತ್ತೆ. ಸೊ ಇದೇ ಬಸ್ಸು. ಈ ಶಟಲ್ ಬಸ್ನ 2 ಕಿಲೋಮೀಟರ್ ತಗೊಂಡು ಸೊ ಅಲ್ಲಿಂದ
ಫೆರಿ ತಗೊಂಡು ಸೊ ನಾವು ಹೈಕ್ ಸ್ಟಾರ್ಟ್ ಮಾಡ್ತೀವಲ್ಲ ಆ ಪ್ಲೇಸ್ ಹತ್ರ ಹೋಗಬೇಕು. ಸೊ ಈಗ ಎಲ್ಲರೂ ಬಸ್ ಹತ್ತುತ್ತಾ ಇದ್ದಾರೆ. ಸೊ ಹಾಗೆ ಒಂದು ಮೂಸ್ ಬಂದಿತ್ತು. ಸೊ ಎಲ್ಲರೂ ಈ ಮೂಸ್ ಹತ್ರ ಹೋಗಿ ಫೋಟೋ ತೆಗೆಸ್ಕೊಂಡ್ರು. ಸೊ ಅದು ಅಂದರೆ ಜಸ್ಟ್ ಈ ವಿಡಿಯೋ ಮಾತ್ರ ಹಾಕಿದ್ದೀನಿ ಅಷ್ಟೇ. ಸೊ ಈಗ ಎಲ್ಲರೂ ಫೆರಿ ಹತ್ರ ಬಂದ್ವಿ. ಸೊ ಫೆರಿ ಹತ್ರ ಬಂದು ಇವಾಗ ಫೆರಿ ತೊಗೋಬೇಕು ಇಲ್ಲಿಂದ. ಈಗ ನೀವೇ ನೋಡಿ ಎಷ್ಟು ಕ್ಯೂ ಇದೆ. ನಾವು ಆಲ್ರೆಡಿ ಟಿಕೆಟ್ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಸೊ ಜಸ್ಟ್ ನಾವು ಇಲ್ಲಿ ತೋರಿಸ್ಬೇಕು. ಸೊ ಟಿಕೆಟ್ ತೊಗೊಂಡವ್ರಿಗೆ ಒಂದು ಲೈನ್ ಇದೆ, ಟಿಕೆಟ್ ತೊಗೊಂಡೇ ಇರೋರ್ಗೆ ಇನ್ನೊಂದು ಲೈನ್ ಇದೆ, ಅಲ್ಲೇ ಸ್ಪಾಟಲ್ಲೂ ತೊಗೋಬೋದು. ಸೊ ಇವಾಗ ನೀವು ಎಲ್ಲ ನೋಡ್ತಿರೋ ಹಾಗೆ ಎಲ್ಲರೂ ಈಗ ಈ ಫೆರಿ ಒಳಗಡೆ ಕೂತ್ಕೊಂಡು ಸೊ ನಾವು ಹೈಕ್ ಮಾಡ್ತೀವಲ್ಲ ಆ ಬೇಸ್ಮೆಂಟಿಗೆ ಕರ್ಕೊಂಡು ಹೋಗುತ್ತೆ ಈ ಫೆರಿ. ಸೊ ಹಾಗೆ ಒಂದು ಗ್ರೂಪ್ ಪಿಕ್ಚರು. ಇವಾಗ ನಾವು ಜೆಂದೆ ಸ್ಟಾಪಿಂದ ಮರ್ಮೂರಿಗೆ ಫೆರಿಯಲ್ಲಿ ಬಂದ್ವಿ. ಸೊ ಇಲ್ಲಿಂದ ನಾವು ಹೈಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅರೌಂಡ್ 14 ಕಿಲೋಮೀಟರ್ ಅಂತ ಹೇಳಿದ್ರು. ಸೊ ಲೆಟ್ಸ್ ಹೋಪ್ ಇಟ್ ವಿಲ್ ಬಿ ಮೋರ್ ಸಕ್ಸಸ್ಫುಲ್ ಆ್ಯಂಡ್ ವಿಲ್ ಎಂಜಾಯ್ ಫುಲ್. ಓಕೆ, ಇದು ಹೈಕ್ನ ಸ್ಟಾರ್ಟಿಂಗ್ ಪಾಯಿಂಟು. ಸೊ ನಾವಿಲ್ಲೆಲ್ಲ ಗ್ರೂಪ್ ಫೋಟೋ ಮತ್ತು ಇಂಡಿವಿಜುವಲ್ ಫೋಟೋ ಎಲ್ಲ ತಗೊಂಡು ಸೊ ಹೈಕ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗು ಸ್ವಲ್ಪ ಡೀಪ್ ಇದೆ ಅಂತ ಅನ್ನಿಸ್ತು, ಬಟ್ ಚೆನ್ನಾಗಿ ಇತ್ತು. ಹೈಕ್ ಮಾಡೋಕ್ಕೆ ಚೆನ್ನಾಗಿತ್ತು, ವೆದರು ಚೆನ್ನಾಗಿತ್ತು, ಸ್ವಲ್ಪ ರೈನಿ ಇತ್ತು, ಬಟ್ ಓಕೆ. ಟೆಂಪ್ರೇಚರ್ ಒಂದು 10 ಡಿಗ್ರಿವರೆಗೂ ಇತ್ತು. ಸ್ಟಾರ್ಟಿಂಗಲ್ಲೆಲ್ಲ ಖುಷಿಯಾಗಿ ಹತ್ತುತ್ತಾ ಇದ್ದಾರೆ ಎಲ್ಲ ನೋಡಿ ನೀವೇ. ಸೊ ಹಾಗೆ ಇದು ಎಲ್ಲರೂ ಆ್ಯಪಲ್ಲು, ಬನಾನಾ, ಪ್ರೋಟೀನ್ ಬಾರು ಎಲ್ಲ ಅವ್ರ ಪ್ಯಾಕಲ್ಲಿ ಪ್ಯಾಕ್ ಮಾಡಿಕೊಂಡು, ಚಿಕ್ಕಿ ಎಲ್ಲ ಪ್ಯಾಕಲ್ಲಿ ಪ್ಯಾಕ್ ಮಾಡಿಕೊಂಡು, ಹಾಗೆ ಟೀನು ನೋಡಿ ಎಲ್ಲ ಒಂದು ಆನ್ ದಿ ವೇ ಸ್ಟಾಪ್ ಮಾಡಿ. ಸ್ವಲ್ಪ ಚಳಿ ಬೇರೆ ಇತ್ತು. ಟೀ ನಾವು ಉಳ್ಕೊಂಡಿದ್ವಲ್ಲ ಅಲ್ಲಿ ಟೀ ಮಾಡಿಕೊಂಡು ಒಂದು ಫ್ಲಾಸ್ಕಲ್ಲಿ ಹಾಕ್ಕೊಂಡು ಬಂದಿದ್ವಿ. ತುಂಬ ಚೆನ್ನಾಗಿರುತ್ತೆ ಈ ವೆದರ್ಗೆ. ಸೊ ಟೀ ಕುಟ್ಕೊಂಡು ಮತ್ತೆ ಹೊರಟ್ವಿ. ಸೊ ಇದು ಏನಂತಂದರೆ ಒಂದು ಆನ್ ದಿ ವೇ ಸೀನರಿ ಚೆನ್ನಾಗಿತ್ತು ಅಂತ ನಿಲ್ಲಿಸಿ ಇಲ್ಲಿ ಫೋಟೋ ಎಲ್ಲ ತಗೊಂಡ್ವಿ. ಹಾಗೆ ನೋಡ್ತಾ ಇದ್ದೀರಲ್ಲ. ಆಮೇಲೆ ಏನಪ್ಪ ಅಂತಂದರೆ 7 ಕಿಲೋಮೀಟರ್ಸ್ವರೆಗೆ ನಮಗೆ ಏನು ಟಯರ್ಡ್ ಅಂತ ಅನ್ನಿಸ್ಲಿಲ್ಲ. ಬಟ್ 7 ಕಿಲೋಮೀಟ್ರ್ ಆದಮೇಲೆ ಇದೊಂದು ಇದೆ, ಎಲ್ಲರಿಗೂ ನಮಗೆ ಭಯ ಅಂತ ಅನಿಸಿದ್ದು. ಇದನ್ನು ನೋಡಿದ ಮೇಲೆ ಭಯ ಅಂತ ಅನ್ನಿಸ್ತು. ಬಟ್ ಹತ್ತಿರ ಹೋಗಿ ಹತ್ತಿದ ಮೇಲೆ ಓಕೆ ಅಂತ ಅನ್ನಿಸ್ತು. ಬಟ್ ಇಳಿಯೋಕ್ಕೆ ಮಾತ್ರ ತುಂಬ ಕಷ್ಟ ಅಂತ ಅನ್ನಿಸ್ತು. ಸೊ ಆಮೇಲೆ ಇದೆಲ್ಲ ಹತ್ತಿದ ಮೇಲೆ ಈ ಥರ ವ್ಯೂ ಪಾಯಿಂಟ್ ಇತ್ತು, ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು. ಸೊ ಎಲ್ಲ ಅಲ್ಲಿ ಮೇಲೆ ವ್ಯೂ ಪಾಯಿಂಟಲ್ಲಿ ಹತ್ತಿ ಫೋಟೋ ಎಲ್ಲ ತಕ್ಕೊಂಡು ಮತ್ತೆ ವಾಪಸ್ ಹೊರಟ್ವಿ. ಇದೆ ಎಂಡ್ ಪಾಯಿಂಟು, ಫೈನಲ್ ರಿಟರ್ನ್. ಇದು ತುಂಬ ಡಿಫಿಕಲ್ಟ್ ಹೈಕ್ ಸೋ ಫಾರ್. ಐ ಥಿಂಕ್ ಯು ಗೈಸ್ ಅಗ್ರಿ. ತುಂಬ ಡಿಫಿಕಲ್ಟ್ ಹೈಕ್ ಅನಿಸ್ತು, ಬಟ್ ಇಟ್ಸ್ ಕ್ವೈಟ್ ಮೆಮೊರೇಬಲ್. I know the pain will be there for a few days, but it's worth it. Divakar sir ಹೇಳಿ. ಇಟ್ ಇಸ್ ಸೂಪರ್, ತುಂಬಾ ಚೆನ್ನಾಗಿತ್ತು. ಸೊ ಟಾಪ್ ವ್ಯೂ, ಲೈಕ್ ಎಸ್ಪೆಷಲಿ ಸರ್ಟನ್ ಅಪ್ ಹಿಲ್ಸ್, ಡೌನ್ ಹಿಲ್ಸ್ ವಾಸ್ ಚಾಲೆಂಜಿಂಗ್, ಬಟ್ ಫೈನಲಿ ವಿ ಡಿಡ್ ಇಟ್. ಸೊ ಡೆಫಿನೆಟ್ಲಿ ಇಟ್ ಇಸ್ ಒನ್ ಆಫ್ ದ ಮೆಮೊರೇಬಲ್ ಹೈಕ್. ವಿಲ್ ಡೂ ಅ ಮೋರ್ ಸಚ್ ಹೈಕ್ಸ್. ಓಕೆ ಸರ್, ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಹೇಗೆ ಅನ್ನಿಸ್ತು? ಎಲ್ಲ ನೋಡಿ ಎಕ್ಸಾಸ್ಟ್. ಸೂಪರ್ ಹೈಕ್ ಆ್ಯಂಡ್ ವೆರಿ ಚಾಲೆಂಜಿಂಗ್. ತುಂಬ ಚಾಲೆಂಜಿಂಗ್, ಬಟ್ ಫೈನಲಿ ಯು ಮೇಡ್ ಇಟ್. ಸೂಪರ್, ಥ್ಯಾಂಕ್ ಯು ಎವ್ರಿ ಒನ್, ಗುಡ್ ಜಾಬ್. ರಮೇಶ್ ಸರ್? ತುಂಬ ಚೆನ್ನಾಗಿತ್ತು. 14 ಕಿಲೋಮೀಟರ್ ಅಂದರೆ 14 ಟೋಟಲ್ 16 ಕಿಲೋಮೀಟರ್ ವಾಕ್ ಮಾಡಿದ್ದೀವಿ. ಆಲ್ಮೋಸ್ಟ್ 9 ಅವರ್ಸ್ ಅನ್ಕೋತೀನಿ. Yeah, we took almost 9 hours, but it's pain, but we also have a happy ending at the last. But worth to do it. Okay, thank you guys. Yeah, good job guys, good job.
ಇವತ್ತು 2ನೇ ದಿನ ಡೇ 2. ನಾವು ಇವತ್ತು ರಾಫ್ಟಿಂಗ್ ಹೋಗ್ತಾ ಇದ್ದೀವಿ. ಇವತ್ತು ಈಗ ನಾವು ಉಳ್ಕೊಂಡಿದ್ವಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿನ್ನೆ ಮಾತ್ರ ಸೂಪರ್ ಆಗಿತ್ತು ಹೈಕಿಂಗು. ಎಲ್ಲರೂ ಟಯರ್ಡ್ ಆಗಿದ್ರು. ಚೆನ್ನಾಗಿ ಊಟ ಮಾಡಿಕೊಂಡು ಮಲ್ಕೊಂಡು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ಓಡ್ತಾ ಇದ್ದೀವಿ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ನಾವು ರಾಫ್ಟಿಂಗಿಗೆ? ಗೋ ರಾಫ್ಟಿಂಗ್ ಅಂತ. ಇಲ್ಲಿಂದ ಒಂದು 20 ಕಿಲೋಮೀಟರ್ ಇದೆ. ಸೊ ಇವಾಗ ಡ್ರೈವ್ ಮಾಡ್ತಾ ಇದೀವಿ ಅಲ್ಲಿಗೆ. ಟೋಟಲ್ 5 hours ಡ್ಯೂರೇಷನ್. ಅದರಲ್ಲಿ 2 hours ರಾಫ್ಟಿಂಗ್ ಅಂಡ್ 3 hours ರೆಸ್ಟ್ ಆಫ್ ದ ಅದರ್ ಆಕ್ಟಿವಿಟೀಸ್. ಸೊ ಟೋಟಲ್ 5 hours ಡ್ಯೂರೇಷನ್. ಆಮೇಲೆ ಲಂಚ್ ಇನ್ಕ್ಲೂಡ್ ಇದೆ ಅಲ್ಲಿ ನಾವು ಬುಕ್ ಮಾಡಿರೋದ್ರಲ್ಲಿ. ನಮ್ಮದೆಲ್ಲ ಆಕ್ಟಿವಿಟಿ 3 o'clock ಮುಗಿಯುತ್ತೆ. ಮತ್ತೆ 3 o'clock ಮೇಲೆ ಯಾವ್ದಾದ್ರು ಒಂದು ಪ್ಲೇಸ್ ನೋಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹುಡುಗರುಗಳು. ನೋಡೋಣ. ಥ್ಯಾಂಕ್ ಯು. ಇವತ್ತು ವೆದರ್ ಕೂಡ ಸಪೋರ್ಟಿವ್ ಆಗಿದೆ, ಸನ್ನಿ ಇದೆ, ಸೂಪರ್ ವೆದರ್ ಇದೆ. ಲೈಕ್ ಚೆನ್ನಾಗಿರುತ್ತೆ. So let's hope we will have a nice day. Yeah. Come on. Yeah. ಇವತ್ತು ಕೊನೆ ದಿನ ಹೊರಡ್ತಾ ಇದ್ದೀವಿ ಇಲ್ಲಿಂದ ಕ್ಯಾಂಪಿಂಗ್ ಪ್ಲೇಸಿಂದ. ನೆನ್ನೆ ರಾಫ್ಟಿಂಗ್ ಮಾಡಿಕೊಂಡು ರೆಸ್ಟ್ ತಗೊಂಡು ನೈಟು ಊಟ ಎಲ್ಲ ಮಾಡಿಕೊಂಡು ಪಾರ್ಟಿ ಎಲ್ಲ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ವಿ. ಸ್ಟಾರ್ಟ್ ಮಾಡಿ ದಿವಾಕರ್. ಸೊ 4 ದಿನ ಜರ್ನಿ ತುಂಬ ಚೆನ್ನಾಗಿತ್ತು. ಸೊ ಹೈಕಿಂಗು, ರಿವರ್ ರಾಫ್ಟಿಂಗು, ಸೊ ನನ್ನ ಹೇಳ್ದಂಗೆ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸು. ಸೊ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಅದಕ್ಕಿಂತ ಅಮೇಝಿಂಗು. ಸೊ ತುಂಬಾ ಚೆನ್ನಾಗಿತ್ತು, ತುಂಬ ವಂಡರ್ಫುಲ್ ಆಗಿ ಜಾಯ್ಫುಲ್ ಆಗಿತ್ತು. ಹೋಪ್ ಈ ಥರ ಟ್ರಿಪ್ಸ್ ಬೇಕಾದಷ್ಟು ಮಾಡ್ತಾ ಇರ್ತೀವಿ, ಮಾಡೋಣ ಮುಂದೆ ಕೂಡ. ಸೂಪರ್ ಟ್ರಿಪ್. ಇವತ್ತು ರಿಟರ್ನಿಂಗ್ ಟು ಗೋಥೆನ್ಬರ್ಗ್. ಮತ್ತು ಬೇಜಾರಾಗ್ತಿದೆ. ಹೇಳ್ಬಿಡಿ ಸಮಾಧಾನ. ಅದಕ್ಕೆ ಚಸ್ಮಾ ಹಾಕೊಂಡನಿ. ಬಟ್ ಸೂಪರ್. ಎಲ್ಲರೂ ಗ್ರೂಪಲ್ಲಿ ಬಂದಿರೋದ್ರಿಂದ ಎಂಜಾಯ್ಮೆಂಟ್ ಚೆನ್ನಾಗಾಯಿತು. ನಮ್ಮ ಜೊತೆ ಬಂದಿದ್ದು ಹೇಗೆ ಅನಿಸ್ತು? ಇಲ್ಲಂತಂದರೆ ಗ್ರೂಪಿಗೆ ಎಂಟರ್ಟೈನ್ಮೆಂಟ್ ಇಲ್ಲ. ಚೆನ್ನಾಗಿತ್ತು ಟ್ರಿಪ್ಪು. ದಿವಾಕರ್ ಸರ್ ಇಷ್ಟು ನಕ್ಕಿದ್ದು ನಾವು ನೋಡಿದ್ದೆ ಅಲ್ಲ. ಇದು ನೋಡಿ ಇಷ್ಟು ಅವ್ರ ಹೆಸರು ತಗೊಂಡ್ರೆ ಅವ್ರು ನಗ್ತಾ ಇದ್ದಾರೆ. ಸೊ ಖುಷಿ ಆಯಿತು. ಎಲ್ಲರೂ ಹೇಳ್ದಂಗೆ ಇಟ್ಸ್ ಮೆಮೊರೇಬಲ್ ಟ್ರಿಪ್. ಸೊ ಗ್ಯಾಂಗ್ ಎಲ್ಲರೂ ಕೋಆಪ್ರೇಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸೊ ವಿ ಆರ್ ಇನ್ ದ ಎಂಡ್ ಆಫ್ ದ ಇವೆಂಟ್. ಸಕ್ಸಸ್ಫುಲ್ ಟ್ರಿಪ್ ಸೋ ಫಾರ್. ನಂದನಾಥ್ ಮಾಡೋಣ. ಲಾಸ್ಟ್ ಟ್ರಿಪ್ಪಲ್ಲಿ ಬಂದಾಗ ಈ ಅಪ್ಪ ಸಿಕ್ಕ, ಈ ಟ್ರಿಪ್ಪಲ್ಲಿ ಈ ಅಪ್ಪ ಸಿಕ್ಕ. ಸಿಗಕ್ಕೇನು ಮುಂಚೆ ಗೊತ್ತಿಲ್ಲ. ಸಿಗಕ್ಕೇನು ಮುಂಚೆ ಅಪ್ಪ ಆಗಿದ್ದು ನಾನು.